ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಜನವರಿ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಜನವರಿ ತಿಂಗಳಲ್ಲಿ ಯಾವ ರೀತಿ ಹೇಗಾಗತ್ತೆ, ಏನಾಗತ್ತೆ, ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು, ಫಲಾಫಲಗಳನ್ನು ಈ ನಮ್ಮ ವಿಡಿಯೋದಲ್ಲಿ ಚಿಂತನೆಯನ್ನು ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹಾಗಾದರೆ ವೀಕ್ಷಕರೇ, ಗ್ರಹಗಳ ಸ್ಥಿತಿಗತಿಗಳೆಲ್ಲವೂ ಒಂದು ಗೋಚಾರದಲ್ಲಿ ಯಾವ ರೀತಿ ಇದೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡೋಣ. ನೋಡಿ, ಮೀನರಾಶಿಯಲ್ಲಿ ರಾಹು, ವೃಷಭದಲ್ಲಿ ಗುರು, ಮಿಥುನದಲ್ಲಿ ಚಂದ್ರ, ಹಾಗೆ ಕರ್ಕಾಟಕದಲ್ಲಿ ಕುಜ, ಕನ್ಯಾದಲ್ಲಿ ಕೇತು, ಹಾಗೆ ಧನುರಲ್ಲಿ ರವಿ ಮತ್ತು ಬುಧಗ್ರಹ, ಕುಂಭದಲ್ಲಿ ಶುಕ್ರ ಮತ್ತು ಶನಿ, ಇವೆಲ್ಲವೂ ಕೂಡ ಗೋಚಾರದಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ಮೇಷರಾಶಿಯವರಿಗೆ ಯಾವ ರೀತಿ ಫಲ ಸಿಗಬಹುದು, ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಕಾರ್ಯ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೋದಾ, ಒಳ್ಳೆಯ ರೀತಿಯ ಒಂದು ಧನಾಗಮನ ಉಂಟಾಗತ್ತಾ ಹೇಳ್ತಕ್ಕಂಥದ್ದು ಕೂಡ ಚಿಂತನೆಯನ್ನು ಮಾಡೋಣ. ಮೇಷರಾಶಿಯವರಿಗೆ ಖಂಡಿತವಾಗಿ ಲಾಭಾಧಿಪತಿಯಾಗಿರ್ತಕ್ಕಂಥ ಯೋಗ ಇದೆ ಹೇಳ್ತಕ್ಕಂಥದ್ದು. ಯಾಕೆಂದರೆ 2ನೇ ಮನೆ ಗುರು ಅದ್ಭುತವಾದಂತಹ ಯೋಗವನ್ನು, ಕೆಲಸ ಕಾರ್ಯಗಳನ್ನೆಲ್ಲ ಒಂದು ಜಯವನ್ನು ಕೊಡ್ತಕ್ಕಂಥದ್ದು. ಅಂದುಕೊಂಡಂತಹ ಒಂದು ಯಶಸ್ಸು ಅತ್ಯಂತ ಫಲದಾಯಕವಾಗಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಕೇಳಿದರೆ, ಈ ಗುರು ಯೋಗಕಾರಕವಾಗಿ ಲಾಭಾಧಿಪತಿ ಯೋಗ ಇರುವುದರಿಂದ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಅದ್ಭುತ ಸಮಯ ಅಂತ ಕೂಡ ಹೇಳ್ಬೋದು. ಹಾಗೆ ಗುರುವಿನ ಜೊತೆಗೆ ರವಿ, ಬುಧ ಇವು ಕೂಡ ಭಾಳ ವಿಶೇಷವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತವೆ. ಸರ್ಕಾರಿ ಕ್ಷೇತ್ರದಲ್ಲಿ ಒಳ್ಳೆಯ ಉದ್ಯೋಗವನ್ನು ಪಡೆಯುವಂಥದ್ದು, ಹಾಗೆ ನಿಮ್ಮ ಜಮೀನು ವ್ಯವಹಾರಗಳಲ್ಲೂ ಕೂಡ ಅನೇಕ ದಿನಗಳಿಂದ ತಕರಾರು ಅಥವಾ ಬೇರೆ ಬೇರೆ ಥರದ ಒಂದಷ್ಟು ಸಮಸ್ಯೆಗಳಿದ್ದರೆ ಅವು ಕೂಡ ಶಮನಗೊಳ್ಳುವಂಥದ್ದು. ಹಾಗೆ ಇನ್ನು ಏಕಾದಶದಲ್ಲಿ, ಅಂದರೆ ಭಾಳ ವಿಶೇಷವಾಗಿ ಏಕಾದಶ ಸ್ಥಾನ ಭಾಳ ಅತ್ಯಂತ ಒಂದು ಬಲಿಷ್ಠವಾಗಿರ್ತಕ್ಕಂಥದ್ದು. ಅಂತಹ ಒಂದು ಮನೆಯಲ್ಲಿ ಶನಿ ಮತ್ತು ಶುಕ್ರ ಇವೆಲ್ಲವೂ ಕೂಡ ಒಂದು ವಿಶೇಷ ಸ್ಥಾನಮಾನಗಳನ್ನು ಕೊಟ್ಟು ಸ್ಥಾಪಿತರಾಗಿರ್ತಕ್ಕಂಥದ್ದು. ಉನ್ನತ ಅಧಿಕಾರಿಗಳು ಒಳ್ಳೆಯ ಸ್ನೇಹವನ್ನು, ಸಂಬಂಧ ಬೆಳೆಯುವಂಥದ್ದು, ಉನ್ನತ ಅಧಿಕಾರಿಗಳ ಜೊತೆ ಕೆಲಸ ಕಾರ್ಯಗಳು ಕೂಡ ಸಿಗುವಂಥದ್ದು, ಹಾಗೆ ಹೊಸದಾಗಿ ಮನೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಹಾಗೆ ವಧುವರರಿಗೆ ವಿವಾಹಾದಿ ಯೋಗಗಳು ಕೂಡ ಒದಗಿ ಬರ್ತಕ್ಕಂಥದ್ದು ಕೂಡ ಇಲ್ಲಿ ಹೇಳಲ್ಪಡುತ್ತೆ. ಹಾಗೆ ಇದರ ಜೊತೆಗೆ ಸಿನಿಮಾ, ಧಾರಾವಾಹಿ ಈ ಥರದ ಒಂದಷ್ಟು ನಟ ನಟಿಯರಿಗೂ ಕೂಡ ಒಂದು ಹೆಚ್ಚಿನ ಲಾಭ ಮತ್ತು ಗೌರವಗಳು, ಪ್ರಶಸ್ತಿ, ಪುರಸ್ಕಾರಗಳು ಕೂಡ ಸಿಗುತ್ತಾ ಇರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಹಾಗೆ ವೀಕ್ಷಕರೇ, ಇನ್ನು ವ್ಯಯದಲ್ಲಿ ರಾಹು ನೋಡಿ, ನಿಮಗೆ ಋಣ ಬಾಧೆ ಕೂಡ ಇರತಕ್ಕಂಥದ್ದು, ಸಾಲ ಇರುತ್ತೆ, ಎಲ್ಲೋ ಒಂದು ಕಡೆ ನೀವು ಸಾಲ ಮಾಡ್ಕೊಂಡಿರ್ತೀರಿ, ಅದು ಶತಾಯಗತಾಯವಾಗಿ ಇದ್ದರೂ ಕೂಡ ಅದು ನಿಮಗೆ ತೀರಿಸಲಿಕ್ಕೆ ಆಗ್ತಾಯಿಲ್ಲ. 3-4-5 ವರ್ಷಗಳಿಂದ ಇತ್ತೀಚೆಗೆ ತುಂಬಾ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಮತ್ತು ತಾಪತ್ರಯಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಶುಭಾಶುಭ ಫಲಗಳು ಕೂಡ ನಮಗೆ ಮೇಷರಾಶಿಯಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿನಿಯರಿಗೆ ಓದುವಂತಹ ಒಂದು ಆಸಕ್ತಿ ಹೆಚ್ಚಿಸುತ್ತಾ ಹೋಗುತ್ತೆ. ಹಾಗೆ ವಿದೇಶದಲ್ಲಿ ವ್ಯವಹಾರ ಕ್ಷೇತ್ರಗಳನ್ನು ಮಾಡಲಿಕ್ಕೂ ಕೂಡ ಅನುಕೂಲದಾಯಕವಾಗಿರುತ್ತೆ. ಹಾಗೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಕ್ಕಂಥವರಿಗೂ ಕೂಡ ಸ್ಥಾನ ಪಲ್ಲಟಗಳು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಇರತಕ್ಕಂಥದ್ದು. ಬೇರೆ ಬೇರೆ ಕಾಗದ ಪತ್ರಗಳ ವ್ಯವಹಾರ ಇರ್ಬೋದು, ವೀಸಾ ಇರ್ಬೋದು, ಈ ಥರದ ಒಂದಷ್ಟು ಸಮಸ್ಯೆಗಳ ಸುಳುವಿನಲ್ಲಿ ಸಿಲುಕಿ ಒದ್ದಾಡುವಂಥ ಪರಿಸ್ಥಿತಿ ಕೂಡ ಉದ್ಭವಿಸುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ವೀಕ್ಷಕರೇ, ಇನ್ನು
ಹಣಕಾಸಿನ ವಿಚಾರ ಬಂದಾಗ ನೀವು ಕೊಟ್ಟಿರ್ತಕ್ಕಂಥ ಬಡ್ಡಿ ವ್ಯವಹಾರ ಇರ್ಬೋದು, ನೀವು ಕೊಟ್ಟಿರ್ತಕ್ಕಂಥ ಗೌಪ್ಯತೆಯ ಹಣ ಇರ್ಬೋದು, ಈ ಥರದ ಒಂದಷ್ಟು ವ್ಯವಹಾರ ಸಮಸ್ಯೆಗಳು ಉಂಟಾಗ್ತಾ ಇರತಕ್ಕಂಥದ್ದು. ಹಾಗೆ ಪ್ರೀತಿ, ಪ್ರೇಮ, ಈ ಥರ ಇಷ್ಟಪಟ್ಟು ಮದುವೆ ಆಗತಕ್ಕಂಥದ್ದು ಅಥವಾ ಇಷ್ಟಪಡ್ತಕ್ಕಂಥದ್ದು, ಇದೆಲ್ಲ ಒಂದಷ್ಟು ಡಿಸ್ಟರ್ಬೆನ್ಸು ಇವೆಲ್ಲವೂ ಕೂಡ ಆಗ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಏನೂ ಇಲ್ಲ, ಎಲ್ಲವೂ ಕೂಡ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯಿಂದ ಪರಿಹಾರ ಇದ್ದೇ ಇರುತ್ತೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಂತ, ಯಾಕೆ ನಿಮಗೆ ಕಷ್ಟ ಬರುತ್ತೆ, ಯಾವ ರೀತಿ ತೊಂದರೆಗಳು ನಿಮಗೆ ಉದ್ಭವಿಸ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಕೂಡ ನಿಮ್ಮ ಜಾತಕದಲ್ಲಿ, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಇವೆಲ್ಲವೂ ಕೂಡ ನಿಖರವಾಗಿ ಗೊತ್ತಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಿಮ್ಮ ದಶಾಸಂಧಿಗಳು, ದಶಾಭುಕ್ತಿಗಳು, ತ್ರಿಕೋಣಾಧಿಪತ್ಯ ಯೋಗ, ನವಾಂಶ ಕುಂಡಲಿಗಳಲ್ಲಂತೂ ಕೂಡ ನಿಮ್ಮ ಜಾತಕದ ಸತ್ಯತೆಗಳು ಕೂಡ ಗೊತ್ತಾಗ್ತಾ ಇರುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲ, ಹೆಚ್ಚಿನ ವಿವರಗಳಿಗಾಗಿ, ಮಾಹಿತಿಗಳಿಗಾಗಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿಕ್ಕೆ ಅನುಕೂಲಕರವಾಗಿರುತ್ತೆ. ಪರೀಕ್ಷೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮಗೆ ಡೇಟ್ ಆಫ್ ಬರ್ತು ಅಥವಾ ಹುಟ್ಟಿದ ಸಮಯ ಈ ಥರದ್ದು ಯಾವುದಾದ್ರು ನಿಮಗೆ ಗೊತ್ತಿಲ್ಲ ಹಾಳಾದರೆ ನಿಮ್ಮ ಭಾವಚಿತ್ರ, ಹಾಗೆ ನಿಮ್ಮ ಹೆಸರು ಮತ್ತು ನಿಮ್ಮ ವಯಸ್ಸು, ಹಾಗೆ ವಾಸ್ತುಗೆ ಸಂಬಂಧಪಟ್ಟಂಥ ವಿವರಗಳಿದ್ದರೆ ಅದು ಕೂಡ ನಿಮ್ಮ ಮನೆ ಇರ್ಬೋದು, ನಿವೇಶನ ಇರ್ಬೋದು, ಅಥವಾ ಕೃಷಿಯ ಭೂಮಿ ಇರ್ಬೋದು, ಅದನ್ನೆಲ್ಲವೂ ಕೂಡ ನಮಗೆ ವಾಟ್ಸಪ್ ಮೂಲಕ ಫೋಟೋವನ್ನು ಕಳಿಸಿ ಅದಕ್ಕೆ ಒಂದು ಸೂಕ್ತ ಪರಿಹಾರವನ್ನು ನೀಡುವಂಥದ್ದು, ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು. ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.